ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಗ್ರಾಫಿಕ್ ಟೆಕಿ ಅಗೇನ್. ಇವತ್ತು ನಾವು ಮತ್ತೆ ನೋಡೋಕೆ ಹೊರಟಿದ್ದೀವಿ ಎರಡು ಬ್ಲೆಂಡ್ ಮೋಡ್ ಗ್ರೂಪ್ನ. ಒಂದು ಬಂದ್ಬಿಟ್ಟು ಲೈಟನ್ ಗ್ರೂಪ್, ಇನ್ನೊಂದು ಬಂದ್ಬಿಟ್ಟು ಕಾಂಟ್ರಾಸ್ಟ್ ಗ್ರೂಪ್. ಇದ್ರ ಬಗ್ಗೆ ಏನು ಹೇಗೆ ಬಳಸೋದು ಅನ್ನೋದನ್ನ ತಿಳ್ಕೊಳ್ಳೋಣ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೋ. ಹಳೆ ಕ್ಲಾಸಲ್ಲಿ ನಾವು ನೋಡಿದ್ವಿ, ನಾನು ಗ್ರೇಡಿಯಂಟ್ ಇಟ್ಕೊಂಡಿದ್ದೆ ಬ್ಲ್ಯಾಕಿಂದ ವೈಟ್ ತನಕ. ಆ ಗ್ರೇಡಿಯಂಟ್ ಒಳಗೆ ಒಂದು ಬ್ಲೆಂಡ್ ಮೋಡ್ಗಳು ಯಾವ ಥರ ರಿಯಾಕ್ಟ್ ಆಗುತ್ತೆ ಅಂತ ನಾವು ನೋಡ್ತಾ ಇದ್ವಿ. ಈ ವಿಡಿಯೋದಲ್ಲೂ ಅದನ್ನೇ ಕೂಡ ನಾನು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಹಾಗೆ ಇವತ್ತಿನ ಎರಡು ಗ್ರೂಪ್ ಬಂದ್ಬಿಟ್ಟು ಲೈಟನ್ ಮತ್ತು ಕಾಂಟ್ರಾಸ್ಟ್ ಗ್ರೂಪ್. ಓಕೆ, ಸೊ ಲೈಟನ್ ಗ್ರೂಪ್ ಏನು ಮಾಡುತ್ತೆ ಅಂತೆ, ಹೋಲ್ ಲೈಟನ್ ಗ್ರೂಪಿಂದ ನಾವು ಏನು ಬಳಸ್ತೀವಿ ಏನು ಅಂತ ನೋಡೋಣ. ಸೊ ಬೇಸಿಕಲಿ ಲೈಟನ್ ಗ್ರೂಪ್ ಆಪೋಸಿಟ್ ಟು ಡಾರ್ಕನ್ ಗ್ರೂಪ್. ಡಾರ್ಕನ್ ಗ್ರೂಪ್ ಏನು ಮಾಡ್ತಾಯಿತ್ತು ಅದರದ್ದು ಏನು ಆಪೋಸಿಟೇ ಲೈಟನ್ ಗ್ರೂಪ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ನಮಗೆ ಇಲ್ಲಿ ಡಾರ್ಕರ್ ಕಲರ್ ಏನಿತ್ತಲ್ಲ, ಸೊ ಫಾರ್ ಎಕ್ಸಾಂಪಲ್ ಏನಾರ ಇದನ್ನು ಡಾರ್ಕನಿಗೆ ಇಟ್ಟೆ ಅಂದರೆ, ಆ್ಯಸ್ ಹಳೆ ವಿಡಿಯೋದಲ್ಲಿ ಹೇಳಿದ್ದ ಪ್ರೊಜೆಕ್ಟೆಡ್ ಸರ್ಫೇಸ್ ಏರಿಯಾಕ್ಕಿಂತ ಯಾವ ಪಿಕ್ಸಲ್ ಬ್ರೈಟ್ ಇರುತ್ತೋ ಅದನ್ನು ಹೈಡ್ ಮಾಡುತ್ತೆ ಅಂತ. ಆ್ಯಸ್ ದ ಸೇಮ್ ಗೋಸ್ ಫಾರ್ ಲೈಟನ್. ಸೊ ಲೈಟನ್ ಏನು ಮಾಡುತ್ತೆ, ಪ್ರೊಜೆಕ್ಟೈಲ್ ಸರ್ಫೇಸ್ ಏರಿಯಾಕ್ಕಿಂತ ಯಾವ ಪಿಕ್ಸಲ್ ಡಾರ್ಕ್ ಇದೆಯೋ ಅದನ್ನು ಹೈಡ್ ಮಾಡುತ್ತೆ. ಬೇಸಿಕಲಿ ಡಾರ್ಕನ್ ಗ್ರೂಪ್ ಲೈಟ್ ಹೈಡ್ ಮಾಡುತ್ತೆ, ಹಾಗೆ ಲೈಟನ್ ಅಂತ ಬಂದರೆ ಡಾರ್ಕನ್ನು ಹೈಡ್ ಮಾಡೋಕ್ಕೆ ಶುರು ಮಾಡುತ್ತೆ. ಸೊ ಎರಡೂ ಕೂಡ ಆಪೋಸಿಟಾಗಿ ವರ್ಕ್ ಆಗೋಕ್ಕೆ ಶುರು ಮಾಡುತ್ತೆ. ಆ್ಯಂಡ್ ಒಂದು ನೀವು ಸಿಮಿಲಾರಿಟಿನ ಈ ಗ್ರೂಪ್ ಸ್ಟಾರ್ಟಿಂಗಲ್ಲೇ ನೋಡ್ಬೋದು. ಅದು ಬಂದುಬಿಟ್ಟು ಡಾರ್ಕನ್ನ ಆಪೋಸಿಟ್ ಲೈಟನ್ ಆಗಿರುತ್ತೆ, ಆಮೇಲೆ ಮಲ್ಟಿಪ್ಲೈನ ಆಪೋಸಿಟ್ ಸ್ಕ್ರೀನ್ ಆಗಿರುತ್ತೆ, ಕಲರ್ ಬರ್ನಿನ ಆಪೋಸಿಟ್ ಕಲರ್ ಡಾಜ್, ಆ್ಯಂಡ್ ಲೀನಿಯರ್ ಬರ್ನಿನ ಆಪೋಸಿಟ್ ಬಂದುಬಿಟ್ಟು ಲೀನಿಯರ್ ಡಾಜ್. ಹಾಗೆ ನಮ್ಮ ಏನು ಡಾರ್ಕರ್ ಕಲರ್ ಇತ್ತಲ್ಲ ಅದರ ಆಪೋಸಿಟ್ ಬಂದುಬಿಟ್ಟು ಲೈಟರ್ ಕಲರ್. ಇದು ಅಷ್ಟು ಕೂಡ ಆಪೋಸಿಟಾಗಿ ವರ್ಕ್ ಆಗುತ್ತೆ. ಅಂದರೆ ಡಾರ್ಕನ್ ಗ್ರೂಪ್ ಯಾವಾಗಲೂ ವೈಟನ್ನು ಹೈಡ್ ಮಾಡ್ತಾಯಿತ್ತು, ಲೈಟನ್ ಗ್ರೂಪ್ ಡಾರ್ಕನ್ನು ಹೈಡ್ ಮಾಡುತ್ತೆ. ಒಂದೊಂದಾಗಿ ನೋಡ್ಕೊತ ಹೋಗೋಣ. ಫಸ್ಟು ಲೈಟನ್ ಗ್ರೂಪ್, ಆ್ಯಸ್ ಐ ಸೆಡ್, ಪ್ರೊಜೆಕ್ಟೈಲ್ ಸರ್ಫೇಸ್ ಏರಿಯಾಕ್ಕಿಂತ ಯಾವುದು ಡಾರ್ಕರ್ ಪಿಕ್ಸೆಲ್ ಇರುತ್ತೋ ಅದನ್ನೆಲ್ಲ ಹೈಡ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ನೋಡ್ಬೋದು, ಇಲ್ಲಿ ಕಲರ್ ನಾನು ಇನ್ಕ್ರೀಸ್ ಮಾಡ್ಕೊತ ಹೋದಂಗೆ ಗ್ರೇ ಸ್ಟ್ರೈಪ್ಸ್ ಏನಿತ್ತಲ್ಲ ಗ್ರೇಡಿಯಂಟ್ ಒಳಗೆ, ಅದು ಒಂದೊಂದಾಗೆ ಬ್ಲೆಂಡ್ ಆಗಕ್ಕೆ ಶುರುವಾಗಿದೆ ರೆಡ್ ಜೊತೆಗೆ. ನಾನು ಅದನ್ನು ಡಿಕ್ರೀಸ್ ಮಾಡ್ತಾ ಹೋದಂಗೆ ಸ್ಟ್ರೈಪ್ಸ್ಗಳು ಕಮ್ಮಿ ಹಾಕ್ಕೊತ ಹೋಗುತ್ತೆ. ಗೊತ್ತಾಯ್ತಾ? ನಾನು ಅದನ್ನು ಈಗೇನಾರ ಡಾರ್ಕರ್ ಸೈಡಿಗೆ ಇನ್ನೂ ತೊಗೊಳ್ತಾ ಹೋದೆ ಅಂದರೆ ಬ್ಲ್ಯಾಕ್ ಅಪಿಯರೆನ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಈಗ ಅದೇ ನಾನು ಏನಾರ ಬ್ರೈಟ್ ಮಾಡ್ಕೊತ ಹೋದೆ ಅಂದರೆ, ನಮಗೆ ಫಸ್ಟ್ ಬಾರ್ ಒಂದು ಬಂದುಬಿಟ್ಟು 100% ವೈಟ್, ಅದು ಬಿಟ್ಟು ಮಿಕ್ಕಿದ್ದೆಲ್ಲದು ಕೂಡ 100% ವೈಟ್ ಇಲ್ಲ. ಹಾಗಾಗಿ ಎಷ್ಟು % ಆಫ್ ಬ್ಲ್ಯಾಕ್ ಇದೆಯೋ ಅಷ್ಟನ್ನು ಅದು ಹೈಡ್ ಮಾಡೋಕ್ಕಂತ ಹೋಗಿದೆ. ಇದನ್ನು ನಾನು ಡಾರ್ಕನಿಗೆ ಇಟ್ಟೆ ಅಂದರೆ ಅದು ಬ್ಲ್ಯಾಕನ್ನು ಬಿಟ್ಟು ವೈಟನ್ನು ಹೈಡ್ ಮಾಡೋಕ್ಕೆ ಶುರು ಮಾಡಿದೆ. ಅದೇ ರೀತಿಯಲ್ಲಿ ಬ್ಲ್ಯಾಕನ್ನು ಏನು ಮಾಡಿಲ್ಲ, ಬ್ಲ್ಯಾಕ್ ಆ್ಯಸ್ ಇಟ್ ಈಸ್ ಇದೆ, ಅದ್ರ ಮೇಲಿನ ಸ್ಟ್ರೈಪಲ್ಲಿ ಎಷ್ಟು ವೈಟ್ ಇತ್ತೋ ಅದನ್ನು ಹೈಡ್ ಮಾಡಿದೆ. ಹಾಗೆ ಲೈಟಿನ್ ಗ್ರೂಪ್ ಕೂಡ ಎಷ್ಟು ಡಾರ್ಕ್ ಇದೆಯೋ ಅದನ್ನು ಹೈಡ್ ಮಾಡ್ಕೊತ ಬಂದಿದೆ. ಲಾಸ್ಟ್ ಒನ್ ಫುಲ್ ಡಾರ್ಕ್ ಇತ್ತು, ಅದನ್ನು ಹೈಡ್ ಮಾಡಿ ಕಂಪ್ಲೀಟ್ ರೆಡ್ ತೋರಿಸ್ತಾ ಇದೆ. ಹಾಗೆ ಬರ್ತಾ ಬ್ಲ್ಯಾಕ್ ಕಂಟೆಂಟ್ಸ್ ಕಮ್ಮಿ ಆಗ್ತಾ ಬಂದಿದೆ. ಕಮ್ಮಿ ಆಗಿ ವೈಟ್ ಸ್ಟ್ರಿಪ್ ಒಳಗೆ ಏನು ವೈಟ್ ಕಂಪ್ಲೀಟ್ ವೈಟ್ ಇರೋದು, ಹಾಗಾಗಿ ಅದನ್ನು ಹಾಗೆ ಬಿಟ್ಟಿದೆ. ಇದು ಲೈಟನ್. ಆಮೇಲೆ ಬಂದುಬಿಟ್ಟು ನೆಕ್ಸ್ಟ್ ಸ್ಕ್ರೀನ್ ಈಸ್ ಕಂಪ್ಲೀಟ್ ಆಪೋಸಿಟ್ ಆಫ್ ಮಲ್ಟಿಪ್ಲೈ ಏನು ಮಾಡ್ತಾಯಿತ್ತು, ಮಲ್ಟಿಪ್ಲೈ ಮಾಡ್ತಾಯಿತ್ತು. ಆ್ಯಂಡ್ ಇದು ಆಪೋಸಿಟ್ ಆಗಿ ಮಾಡುತ್ತೆ. ಅಂದರೆ ಮಲ್ಟಿಪ್ಲೈ ಯಾವಾಗಲೂ ವೈಟನ್ನು ಹೈಡ್ ಮಾಡಿ ಡಾರ್ಕನ್ನು ಹಾಗೆ ಬಿಡ್ತಾಯಿತ್ತು. ಇದು ಅದ್ರ ಉಲ್ಟಾ ಮಾಡುತ್ತೆ, ವೈಟನ್ನು ಹಾಗೆ ಬಿಟ್ಬಿಟ್ಟು ಡಾರ್ಕನ್ನು ಹೈಡ್ ಮಾಡುತ್ತೆ. ಗೊತ್ತಾಯ್ತಾ? ಸ್ಕ್ರೀನ್ ಬ್ಲೆಂಡ್ ಮಾಡಿ ಬಂದುಬಿಟ್ಟು ನೆಕ್ಸ್ಟ್ ಒನ್ ಬಂದುಬಿಟ್ಟು ನಮಗೆ ಕಲರ್ ಡಾಜ್ ಆಗಿರುತ್ತೆ. ಆದರೆ ಕಲರ್ ಬರ್ನಿನ ಒಂದು ವಿಶೇಷತೆ ಇಲ್ಲಿ ನಾವೀಗ ನೋಡ್ತೀವಿ. ಏನಾಗ್ತಾಯಿತ್ತು ಕಲರ್ ಬರ್ನಲ್ಲಿ ಅಂದರೆ, ಅದು ಅಷ್ಟೇ, ವೈಟ್ ಸೈಡ್ ಯಾವಾಗಲೂ ಕೂಡ ಹೈಡ್ ಮಾಡೋದು ಜಾಸ್ತಿ ಇರ್ತಿತ್ತು, ಡಾರ್ಕರ್ ಸೈಡ್ ಅಷ್ಟಾಗ್ತಾ ಇರಲಿಲ್ಲ. ಕಲರ್ ಡಾಜ್ ಅದರ ಆಪೋಸಿಟ್, ಯಾವಾಗಲೂ ಡಾರ್ಕರ್ ಸೈಡ್ ಏನಿತ್ತಲ್ಲ
ಅಲ್ಲಿ ಕಲರ್ ಡಾಜಿಂಗ್ ಜಾಸ್ತಿ ಮಾಡುತ್ತೆ, ವೈಟ್ ಸೈಡ್ ಅಷ್ಟು ಮಾಡೋಕ್ಕೆ ಹೋಗಲ್ಲ. ಗೊತ್ತಾಯ್ತಾ? ಇದೊಂದು ರೀತಿಲಿ ಹೇಳಬೇಕು ಅಂದರೆ ಅಣ್ಣ ತಮ್ಮ ಗ್ರೂಪ್, ಒಬ್ರಿಗೊಬ್ರಿಗೆ ಬರಲ್ಲ ಇದಕ್ಕೆ. ಗೊತ್ತಾಯ್ತಲ್ಲ? ಹಾಂ, ಈಗ ಅದೇ ಇಮೇಜ್ನ ಯಾವುದು ನಾನು ಕಲರ್ ಬರ್ನಿಗೆ ಬಳಸಿದ್ನಲ್ಲ, ಅದೇ ಒಂದು ಇಮೇಜ್ನ ನಾನು ಮತ್ತೆ ತೊಗೊಂಡಿದ್ದೀನಿ ಇಲ್ಲಿ. ಆ್ಯಸ್ ನೀವು ನೋಡ್ಬೋದು, ನಾನು ಇದನ್ನು ಕಲರ್ ಬರ್ನಿಗೆ ಇಟ್ಟಾಗ ಏನಾಗ್ತಾ ಇತ್ತು ಅಂದರೆ, ಏನು ಬ್ಲ್ಯಾಕ್ ಮತ್ತು ವೈಟ್ ಬಿಟ್ಬಿಟ್ಟು ಮಿಕ್ಕಿದ್ದು ಗ್ರೇ ಏರಿಯಾನ ಅದು ಕಂಪ್ಲೀಟಾಗಿ ಬರ್ನ್ ಮಾಡೋದು. ಈಗ ಅದನ್ನು ನಾನು ಏನಾರ ಕಲರ್ ಡಾಜಿಗೆ ಇಟ್ಟೆ ಅಂದರೆ, ಈಗ ಅದೇನು ಮಾಡ್ತಾಯಿದೆ, ವೈಟನ್ನು 100% ವೈಟನ್ನು ಮತ್ತು 100% ಬ್ಲ್ಯಾಕ್ ಬಿಟ್ಟು ಮಿಕ್ಕಿದ ಎಲ್ಲ ಕಡೆ ಕಲರ್ ಅಪ್ಲೈ ಆಗಿದೆ. ಗೊತ್ತಾಯ್ತಾ? ಆ್ಯಂಡ್ ಬ್ಲ್ಯಾಕ್ ಸ್ಟ್ರೈನ್ಸ್ ನಮಗೆ ಇಲ್ಲಿ ಕಾಣ್ಬೋತ್ತೆ. ಶೋ ವೈಟ್ ಸಿ ಇಲ್ಲಿ, ಹಾಗಾಗಿ ಬ್ಲ್ಯಾಕ್ ಇದೆ, ಅದನ್ನು ಮಾತ್ರ ಬಿಟ್ಟಿದೆ. ಮಿಕ್ಕಿದ ಎಲ್ಲ ಕಡೆಗೂ ಕಲರ್ ಅಪ್ಲೈ ಹಾಕ್ಕೊಂತ ಹೋಗಿದೆ. ಆದರೆ ಇನ್ವರ್ಟ್ಲಿ ಅಪ್ಲೈ ಆಗಿದೆ. ಏನು ಇನ್ವರ್ಟ್ಲಿ ಅಪ್ಲೈ ಆಗಿದೆ ಅಂದರೆ, ಎಲ್ಲಿ ಲೈಕ್ ಈಗ ನಾವೇನು ಬ್ಲೆಂಡ್ ಇದನ್ನು ಒಂದು ಸೆಕೆಂಡ್ ಇಲ್ಲಿ ಇದೇನು ನೋಡ್ತಾ ಇದ್ದೀರಲ್ಲ, ನಾನು ಇದನ್ನು ನಾರ್ಮಲಿಗೆ ಹೇಳ್ತೀನಿ, ಒಂದು ನಿಮಿಷ ಹೈಡ್ ಮಾಡ್ತೀನಿ. ಸಿ, ಇಲ್ಲಿ ನಮಗೆ ಗ್ರೇ ಏರಿಯಾ ಜಾಸ್ತಿ ಇದೆ, ಹೌದಾ? ಇದು 50 ಇಲ್ಲಿ ಅದರ ಒಂದು ನಾವು 50% ಇದನ್ನು ತೊಗೊಂಡ್ವಿ ಅಂದರೆ ಈ ಕೆಳಗೆ ಬರ್ತಾ ಬರ್ತಾ ಡಾರ್ಕ್ ಆಗಿದೆ. ಕಲರ್ ಡಾಜ್ ಏನು ಮಾಡುತ್ತೆ, ಇಲ್ಲಿ ಕಲರ್ನ ಅಪ್ಲೈ ಮಾಡ್ಕೊತ ಬರುತ್ತೆ. ಹಾಗೆ ಇದ್ರೊಳಗೂ ಕೂಡ ಅಷ್ಟೆ. ಈಗ ನಾನು ಕಲರ್ ಡಾಜಿಗೆ ಸಿ, ಇದ್ರೊಳಗೂ ಹಾಗೆ ಏನು, ಎಲ್ಲಿ ಗ್ರೇ ಏರಿಯಾ ಜಾಸ್ತಿ ಇದೆಯೋ ಅಂದರೆ ಡಾರ್ಕ್ ಕಲರ್ ಥರ ಗ್ರೇ ಇದೆಯೋ, ಅಂದರೆ ನಿಯರೆಸ್ಟ್ ಟು ಬ್ಲ್ಯಾಕ್ ಗ್ರೇ ಯಾವುದಿದೆಯೋ ಅದನ್ನು ಡಾಜ್ ಮಾಡ್ತಾ ಇದೆ. ಅದು ವೈಟ್ ಇರೋ ಅಂಥದ್ದನ್ನು ಹಾಗೆ ಲೈಕ್ ಎಷ್ಟು ಬ್ಲ್ಯಾಕ್ ಕಂಟೆಂಟ್ಸ್ ಇದೆಯೋ ಅದ್ರ ಮೇಲೆ ಡಾಜ್ ಮಾಡುತ್ತೆ. ಕಲರ್ ಡಾಜ್ ಏನು ಮಾಡುತ್ತೆ ಅಂದರೆ, ಕಲರ್ ಡಾಜ್ ಬ್ಲ್ಯಾಕನ್ನು ಕೂಡ ಬಿಡಲ್ಲ, ಬ್ಲ್ಯಾಕನ್ನು ಕೂಡ ಬರ್ನ್ ಮಾಡುತ್ತೆ. ಆ್ಯಸ್ ಇಮೇಜ್ ಒಳಗೆ ನೋಡ್ಬೋದು, ಐ ವಿಲ್ ಶೋ ಯು ಗೈಸ್. ಇಲ್ಲಿ ನಾನೇನಾರು ಕಲರ್ ಡಾಜಿಗೆ ಇಟ್ಟೆ ಅಂದರೆ ನಿಮಗೆ ಸ್ವಲ್ಪ ಸ್ಟೇನ್ಸ್ ಕಾಣುತ್ತೆ. ಇಲ್ಲಿ ಕಂಪ್ಲೀಟ್ ಬ್ಲ್ಯಾಕ್ ಇದೆ, ಅದನ್ನು ಅದು ಬರ್ನ್ ಮಾಡಿಲ್ಲ. ಈಗ ನಾನು ಅದೇ ಏನಾರ ಲೀನಿಯರ್ ಡಾಜಿಗೆ ಇಟ್ಟೆ ಅದನ್ನು ಅಂದರೆ ಅದನ್ನು ಕೂಡ ಡಾಜ್ ಮಾಡ್ತಾ ಇದೆ, ಅಂದರೆ ಆ ಬ್ಲ್ಯಾಕನ್ನು ಕೂಡ ಹೈಡ್ ಮಾಡ್ತಾ ಇದೆ. ಲೈಟನ್ ಕಲರ್ ವಿಲ್ ಬಿ ಎಕ್ಸ್ಟ್ರೀಮ್ ವರ್ಷನ್ ಆಫ್ ಲೈಟನ್. ಓಕೆ, ಹೇಗೆ ನಮ್ಮ ಡಾರ್ಕನ್ ಗ್ರೂಪಿನ ಎಕ್ಸ್ಟ್ರೀಮ್ ವರ್ಷನ್ ಡಾರ್ಕರ್ ಕಲರ್ ಆಗಿತ್ತು, ಹಾಗೆ ನಮ್ಮ ಲೈಟನ್ ಗ್ರೂಪಿನ ಎಕ್ಸ್ಟ್ರೀಮ್ ವರ್ಷನ್ ಲೈಟರ್ ಕಲರ್ ಆಗಿರುತ್ತೆ. ಇದರೊಳಗೂ ಅಷ್ಟೇ, ನಾವು ಹೆಂಗೆ ಪ್ರೊಜೆಕ್ಷನ್ ಏರಿಯಾ ಇರುತ್ತೋ ಅದಕ್ಕಿಂತ ಕೆಳಗಿರೋ ಅಂದರೆ ಯಾವ ಪಿಕ್ಸೆಲ್ ಬ್ರೈಟ್ ಕಮ್ಮಿ ಇರುತ್ತೋ ಅದು ಹೈಡ್ ಹಾಕೊತ ಹೋಗುತ್ತೆ. ಬ್ರೈಟ್ ಕಮ್ಮಿ ಇರೋ ಅಂಥದ್ದು ಡಾರ್ಕನ್ನೊಳಗೆ ಜಾಸ್ತಿ ಇರೋ ಅಂಥದ್ದನ್ನು ಹೈಡ್ ಮಾಡುತ್ತೆ, ಇದರೊಳಗೆ ಕಮ್ಮಿ ಇರೋವಂಥದ್ದನ್ನು ಹೈಡ್ ಮಾಡುತ್ತೆ. ಆ್ಯಸ್ ನಾ ಇದೇನಾರ ಡಾರ್ಕರ್ ಕಲರಿಗೆ ಇಟ್ಟೆ ಅಂದರೆ ಇಲ್ಲಿ 2 ಸ್ಟ್ರಿಪ್ ಕಾಣೋದು, ಒಂದು ಬ್ಲ್ಯಾಕ್ ಇನ್ನೊಂದು ಗ್ರೇ ಕಾಣೋದು. ಈಗ ಅದನ್ನೇ ನಾನೇನಾರ ಲೈಟನ್ ಕಲರಿಗೆ ಮಾಡ್ತಾಯಿದ್ದೀನಿ ಅಂದರೆ ದಟ್ ಈಸ್ ಆಪೋಸಿಟ್ ಈಸ್ ನೌ ಇಡೀ ಕಂಪ್ಲೀಟ್ ಆಪೋಸಿಟ್. ಅದೆರಡು ಬಿಟ್ಟು ಮಿಕ್ಕಿದೆಲ್ಲ ಶೋ ಆಗ್ತಾಯಿದೆ ನಮಗೆ ಗ್ರೇಡಿಯಂಟ್. ಅದೆರಡನ್ನ ಆ ಕಲರಿಂದ ಹೈಡ್ ಮಾಡಿದೆ ಅದು. ಗೊತ್ತಾಯ್ತಲ್ಲ? ಓಕೆ, ನೆಕ್ಸ್ಟ್ ಗ್ರೂಪ್ ಬಂದುಬಿಟ್ಟು ಕಾಂಟ್ರಾಸ್ಟ್ ಗ್ರೂಪ್. ಕಾಂಟ್ರಾಸ್ಟ್ ಅಂದರೆ ಏನು ಫಸ್ಟ್ ಅದನ್ನು ನಾವು ತಿಳ್ಕೊಳ್ಳೋಣ. ಕಾಂಟ್ರಾಸ್ಟ್ ಏನು ಮಾಡುತ್ತೆ ಅಂದರೆ ವೈಟನ್ನು ವೈಟ್ ಮಾಡುತ್ತೆ, ಡಾರ್ಕನ್ನು ಇನ್ನೂ ಡಾರ್ಕ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ನೀವು ಕಾಂಟ್ರಾಸ್ಟ್ ಆ್ಯಡ್ ಮಾಡ್ತಾ ಹೋದಂಗೆ ವೈಟ್ ಏರಿಯಾಸ್ ಜಾಸ್ತಿ ವೈಟ್ ಹಾಕೊತ ಹೋಗುತ್ತೆ, ಡಾರ್ಕ್ ಏರಿಯಾಸ್ ತುಂಬ ಡಾರ್ಕ್ ಹಾಕೊತ ಹೋಗುತ್ತೆ. ಹಾಗೆ ಕಾಂಟ್ರಾಸ್ಟ್ ಗ್ರೂಪ್ ಕೂಡ ವರ್ಕ್ ಆಗೋದು. ಈಗ ನಾ ಇದನ್ನು ನಾರ್ಮಲಿಂದ ಓವರ್ಲೇ ಮಾಡಿದೆ ಅಂದರೆ ಸಿ ಏನಾಗಿದೆ ನೋಡೋಣ. ವೈಟ್ ಇರೋ ಅಂಥದ್ದೆಲ್ಲ ವೈಟ್ ಹಾಕ್ಕೊತ ಹೋಗಿದೆ, ಡಾರ್ಕ್ ಇರೋ ಅಂಥದ್ದೆಲ್ಲ ಡಾರ್ಕ್ ಹಾಕ್ಕೊತ ಬಂದಿದೆ. ಈಗ ಏನಾರ ಈಗ ಮಿಡಲಲ್ಲಿ ಈ ಏರಿಯಾ ಏನು ನೋಡ್ತಾ ಇದ್ದೀರಲ್ಲ ಇದು ಹಾಗೆ ಇದೆ. ಇನ್ನು ಇದನ್ನು ನಾರ್ಮಲ್ ಮಾಡಿದೆ ನೋಡಿ, ಇದು ಹೇಗಿದೆಯೋ ಹಾಗೆ ಇದೆ. ಇನ್ನು ಇದನ್ನು ಮತ್ತೆ ಓವರ್ಲೇ ಮಾಡ್ತಾಯಿದ್ದೀನಿ. ಇದು ನಾರ್ಮಲ್ಲು, ಇದು ಓವರ್ಲೇ. ಯಾವ ಥರದ ಒಂದು ಡಿಫ್ರೆನ್ಸ್ ಕಾಣಲ್ಲ. 50% ಹೇಗಿದೆಯೋ ಹಾಗೇ ಇದೆ, ಮಿಕ್ಕಿದ್ದೆಲ್ಲ ಸ್ಟ್ರಿಪ್ಸಲ್ಲೂ ಕೂಡ ಚೇಂಜ್ ಹಾಕೋತಾ ಬಂದಿದೆ. ಹೇಗೆ ಡಾರ್ಕ್ ಅಂದರೆ ಬ್ಲ್ಯಾಕ್ ಜಾಸ್ತಿ ಇದೆಯೋ ಹಾಗೆ ಬ್ಲ್ಯಾಕ್ ಆ್ಯಡ್ ಆಗ್ತಾ ಬಂದಿದೆ, ಲೈಟ್ ಎಲ್ಲಿ ಜಾಸ್ತಿ ಇದೆಯೋ ಹಾಗೆ ಲೈಟ್ ಆ್ಯಡ್ ಹಾಕೊತ ಬಂದಿದೆ. ಇದು ಬಂದುಬಿಟ್ಟು ಓವರ್ಲೇ ಆಗಿರುತ್ತೆ.
ಗೊತ್ತಾಯ್ತಾ. ಈಗ ಫಾರ್ ಎಕ್ಸಾಂಪಲ್ ನಾನು ಇದು ನಿಮಗೆ ತಿಳಿಸೋಕ್ಕೆ ಇನ್ನೊಂದು ಒಳ್ಳೆ ಎಕ್ಸಾಂಪಲ್ ಕೊಡ್ತೇನೆ. ಇದನ್ನು ನಾನು ನಾರ್ಮಲಿಗಿಟ್ಟು ನಾನು ಇದ್ರನ್ನ ಇನ್ನೊಂದು ಡೂಪ್ಲಿಕೇಟ್ ತೊಗೊತಾ ಇದ್ದೀನಿ. ಈಗ ನಾ ಇದನ್ನೇನಾರ ಓವರ್ಲೇಗಿಟ್ಟೆ ಅಂದರೆ ಏನಾಯಿತು, ನಮಗಿಲ್ಲಿ ಎಲ್ಲೆಲ್ಲಿ ಬ್ರೈಟ್ ಪಿಕ್ಸಲ್ಸ್ ಇತ್ತೋ ಅದೆಲ್ಲ ಬ್ರೈಟ್ ಆಯಿತು, ಎಲ್ಲೆಲ್ಲಿ ಡಾರ್ಕ್ ಪಿಕ್ಸಲ್ ಇತ್ತೋ ಅದಷ್ಟು ಕೂಡ ಡಾರ್ಕ್ ಆಯಿತು. ಹೀಗೆ ಕಾಣುತ್ತೆ ನಮ್ಮ ಓವರ್ಲೇ, ಗೊತ್ತಾಯ್ತಾ. ಆ್ಯಂಡ್ ಇದನ್ನು ನಾವು ತುಂಬಾ ಬಳಸ್ತೀವಿ. ನಿಮಗೆ ಮುಂದಕ್ಕೆ ಹೋದಂಗೆ ಇದರದ್ದು ಯೂಸ್ ಕೇಸ್ಗಳು ಗೊತ್ತಾಗುತ್ತೆ. ನೆಕ್ಸ್ಟ್ ಒನ್ ಬಂದುಬಿಟ್ಟು ಸಾಫ್ಟ್ ಲೈಟ್. ಸೊ ಸಾಫ್ಟ್ ಲೈಟ್ ನಾನು ಮೈಲ್ಡ್ ವರ್ಷನ್ ಆಫ್ ಡಾರ್ಕರ್ ಓವರ್ಲೇ ಅಂತ ಹೇಳಬಲ್ಲೆ, ಗೊತ್ತಾಯ್ತಾ. ಸಾಫ್ಟ್ ಲೈಟ್ ಬಂದುಬಿಟ್ಟು ಮೈಲ್ಡ್ ವರ್ಷನ್ ಆಫ್ ಓವರ್ಲೇ. ಇಲ್ಲೇನಾಯಿತು, ಇಲ್ಲಿ ನಾನೀಗ ಓವರ್ಲೇಗೆ ಇಟ್ಟಿದ್ದೀನಿ, ಹಾಗೆ ಈಗ ನಾನು ಸಾಫ್ಟ್ ಲೈಟಿಗೆ ಇಡ್ತೀನಿ. ಏನಾಗ್ತಿದೆ ನೋಡಿ, ಇದು ಓವರ್ಲೇ, ಇದು ಸಾಫ್ಟ್ ಲೈಟ್, ಗೊತ್ತಾಯ್ತಾ. ಮೈಲ್ಡಾಗಿ ಚೇಂಜ್ ಆಗಿದೆ, ತುಂಬಾ ಮೈಲ್ಡ್ ಚೇಂಜಸ್ ಆಗಿದೆ. ಬಟ್ ಇದು ಕೂಡ ಅಷ್ಟೇ. ಈಗ ನಾನೇನಾರ ಸೇಮ್ ಇದೇ ರೀತಿಲಿ ಏನಾರ ಇದು ನಾನು ನಾರ್ಮಲಿಗೆ ಇಡ್ತಾ ಇದ್ದೀನಿ. ಆ್ಯಂಡ್ ಅದೇ ರೀತಿಲಿ ಈಗ ನಾನು ಏನಾರ ಸಾಫ್ಟ್ ಲೈಟಿಗೆ ಇಟ್ಟೆ ಅಂದರೆ ಇದು ಓವರ್ಲೇಗ್ ಮಾಡಿದಾಗ ತುಂಬಾ ಡಾರ್ಕಾಗಿ ಕಾಣಿಸ್ತಾ ಇತ್ತು. ನಾನು ಮಾಡಿದ್ರೆ ಕಾಂಟ್ರಾಸ್ಟ್ ಆ್ಯಡ್ ಆಗಿದೆ ಅನಿಸುತ್ತೆ ಫೋಟೋಗೆ, ಆದರೆ ಅಷ್ಟೊಂದು ಸ್ಟ್ರಾಂಗ್ ಇಲ್ಲ, ಗೊತ್ತಾಯ್ತಾ. ನಾವು ಈ ಥರ ಯೂಶ್ವಲಿ ಕಾಂಟ್ರಾಸ್ಟ್ ಆ್ಯಡ್ ಮಾಡಲ್ಲ. ಇದನ್ನು ನಾವು ಬ್ಯಾಡ್ ಪ್ರಾಕ್ಟೀಸಿಂಗ್ ಅಂತ ಕರಿತೀವಿ ಫೋಟೋಶಾಪಲ್ಲಿ. ಏನು ಹೇಳಿ, ಬ್ಯಾಡ್ ಪ್ರಾಕ್ಟೀಸಿಂಗ್. ಇದನ್ನು ಯೂಸ್ ಮಾಡೋಕ್ಕೆ ನೀವು ಹೋಗಬೇಡಿ. ಬೇರೆ ಬೇರೆ ಥರ ನಾವು ತುಂಬಾ ಮೆಥಡ್ಸ್ ಇದೆ ಕಾಂಟ್ರಾಸ್ಟ್ ಆ್ಯಡ್ ಮಾಡೋಕ್ಕೆ, ಗೊತ್ತಾಯ್ತಾ. ಅದರೊಳಗೆ ಒಂದು ಲೆವೆಲ್ಸ್ ನಾವು ಯೂಶ್ವಲಿ ಬಳಸೋವಂಥದ್ದು ಅಥವಾ ಕರ್ವ್ಸ್, ಇದೆರಡರೊಳಗೆ ನಾವು ಕಾಂಟ್ರಾಸ್ಟ್ ಆ್ಯಡ್ ಮಾಡ್ತೀವಿ ಯೂಶ್ವಲಿ. ಅದೇನು ಅಂತ ಮುಂದಕ್ಕೆ ಬರುವಂಥ ಕ್ಲಾಸಲ್ಲಿ ಕೂಡ ಹೇಳ್ತೀನಿ. ಆ್ಯಂಡ್ ನೀವು ಆಗಲೇ ನೋಡಿರ್ತೀರ ಕೂಡ, ನಾನು ಹಳೆ ವಿಡಿಯೋದಲ್ಲಿ ತೋರಿಸಿದ್ದೀನಿ ಕೂಡ, ಕರ್ವ್ಸ್ ಮತ್ತು ಲೆವೆಲ್ಸ್ ಎರಡರದನ್ನು ತೋರಿಸಿದ್ದೀನಿ. ಬಟ್ ಬರೋ ಮುಂದಿನ ಟ್ಯುಟೋರಿಯಲ್ಸಲ್ಲಿ ಅದ್ರ ಬಗ್ಗೆ ನೋಡೋಣ ಅಂತ ಕಾಯಿರಿ ಸ್ವಲ್ಪ. ನೆಕ್ಸ್ಟ್ ಒನ್ ಬಂದುಬಿಟ್ಟು ಹಾರ್ಡ್ ಲೈಟ್ ಆಗಿರುತ್ತೆ. ಹಾರ್ಡ್ ಲೈಟ್ನ ನಾನು ತೋರ್ಸೋಕ್ಕೆ ಇಲ್ಲಿ ಒಂದು ಇಮೇಜ್ನ ತೊಗೊಂಡಿದ್ದೀನಿ. ಹಾರ್ಡ್ ಲೈಟ್ ಬೇಸಿಕಲಿ ಏನು ಮಾಡುತ್ತೆ ಅಂದರೆ, ಅಗೇನ್ ಓವರ್ಲೇ ಸಾಫ್ಟ್ ಲೈಟ್ ಥರನೇ, ಆದರೆ ಅದರದ್ದು ಇನ್ನೊಂದು ವೇರಿಯಂಟ್ ಅಂತ ಹೇಳ್ಬೋದು. ಹೇಗೆ ಅನ್ನೋದನ್ನು ಈಗ ತೋರಿಸ್ತೀನಿ ನೋಡಿ. ಇಲ್ಲಿ ನಾನೊಂದು ಇಮೇಜ್ ತೊಗೊಂಡಿದ್ದೀನಿ. ಈಗ ನಾನು ಏನು ಮಾಡ್ತೀನಿ, ಇದಕ್ಕೆ ನಾನು ಗ್ಲೋ ಆ್ಯಡ್ ಮಾಡ್ತೀನಿ. ಯಾವ ರೀತಿಯಲ್ಲಿ ಅಂದರೆ, ಫಸ್ಟು ಈ ಇಮೇಜ್ನ ನಾನು ಬ್ಲರ್ ಮಾಡ್ಕೊತೀನಿ. ಈಗ ನಾನು ಫಿಲ್ಟರ್ಗೆ ಹೋಗ್ಬಿಟ್ಟು ಬ್ಲರ್, ಗಾಸಿಯನ್ ಬ್ಲರ್ ಅಪ್ಲೈ ಮಾಡ್ತಾಯಿದ್ದೀನಿ. ಅರೌಂಡ್ 150 ಪಿಕ್ಸಲ್ಸ್ ಬ್ಲರ್ ಅಪ್ಲೈ ಮಾಡಿಬಿಟ್ಟು ನಾನೇನಾರ ಇದನ್ನು ಹಾರ್ಡ್ ಲೈಟಿಗೆ ಇಟ್ಟೆ ಅಂದರೆ ಗ್ಲೋ ಕಾಣಿಸ್ತಾ ಇದೆ, ಆದರೆ ತುಂಬಾ ಇದೆ. ಗ್ಲೋ ನಮಗೆ ಈಗ ಕಾಣಿಸ್ತಾ ಇದೆ, ತುಂಬಾ ಇದೆ. ಈಗ ನಾನು ಏನಾರು ಒಪ್ಯಾಸಿಟಿನ ಕಮ್ಮಿ ಮಾಡಿದೆ ಅಂದರೆ ಅರೌಂಡ್ ಈಗ ನಾನು ಒಪ್ಯಾಸಿಟಿ ಕಮ್ಮಿ ಮಾಡ್ಕೊತ ಹೋಗ್ತೀನಿ. ಆ್ಯಸ್ ಲೈಕ್ ನೋಡಿ ಹೇಗೆ ಗ್ಲೋ ಬರೋಕ್ಕೆ ಶುರು ಆಗುತ್ತೆ ಅಂತ. ಓಕೆ, ನೋಡಿದ್ರಲ್ಲ, ಈ ರೀತಿಲಿ ಹಾರ್ಡ್ ಲೈಟ್ ಬ್ಲೆಂಡ್ ಮೋಡಿಂದ ನಾವು ಒಂದು ಗ್ಲೋನ ಕೊಡ್ಬೋದು ಇಮೇಜಸ್ಗೆ. ನೀವು ಯಾವ್ದಾರ ಒಂದು ಫೋಟೋ ತೆಕ್ಕೊಂಡಿರ್ತೀರ, ತುಂಬಾ ಚೆನ್ನಾಗಿ ಬಂದಿರುತ್ತೆ, ಅದಕ್ಕೆ ಮತ್ತೆ ಸ್ವಲ್ಪ ಕಾಂಟ್ರಾಸ್ಟ್ ಆ್ಯಡ್ ಮಾಡಿ ಒಂಥರ ಡ್ರೀಮಿ ಲುಕ್ ಕೊಡಬೇಕು ಅಂದಾಗ ನಾವು ಈ ರೀತಿ ಒಂದು ಹಾರ್ಡ್ ಲೈಟಿಂದ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಬೇಸಿಕಲಿ ಸಿಂಪಲ್ ಆ್ಯಂಡ್ ಈಸಿಯಾಗಿ ಆಗುವಂಥ ಒಂದು ಟೆಕ್ನಿಕ್ ಅಂತ ಹೇಳ್ಬೋದು ನಾವು. ನೆಕ್ಸ್ಟ್ ಒನ್ ಬಂದುಬಿಟ್ಟು ನಮ್ಮ ವಿವಿಡ್ ಲೈಟ್ ಹಾಗೆ ಲೀನಿಯರ್ ಲೈಟ್. ಓಕೆ, ನೆಕ್ಸ್ಟ್ ಬ್ಲೆಂಡ್ ಮೋಡ್ ಗ್ರೂಪ್ ಬಂದುಬಿಟ್ಟು ವಿವಿಡ್ ಲೈಟ್. ವಿವಿಡ್ ಲೈಟ್ ತೋರಿಸೋಕ್ಕೆ ನಾನು ನಿಮಗೆ ಇಲ್ಲಿ ಒಂದು ಕಲರಿನ ಒಂದು ಶೇಡ್ ತೊಗೊಂಡಿದ್ದೀನಿ. ಈಗ ನಾನು ಏನು ಮಾಡ್ತೀನಿ, ಇದನ್ನು ವಿವಿಡ್ ಲೈಟಿಗೆ ಚೇಂಜ್ ಮಾಡ್ತೀನಿ. ಇಲ್ಲಿ ವಿವಿಡ್ ಲೈಟಿಗೆ ಚೇಂಜ್ ಮಾಡಿದಾಗ ಏನಾಯಿತು ಅಂದರೆ, ಈ ಆ ಗ್ರೇಡಿಯಂಟಲ್ಲಿ ಫಾರ್ ಎ ಪರ್ಟಿಕ್ಯುಲರ್ ಪಾರ್ಟಿಗೆ ಮಾತ್ರ ಅದು ಬ್ಲೆಂಡ್ ಆಗಿದೆ. ಈಗ ಅಕಸ್ಮಾತ್ ನಾನು ಏನಾರ ಈ ಕಲರ್ ರೆಡ್ ಕಲರ್ ಸ್ಟ್ರೆಂತನ್ನು ಜಾಸ್ತಿ ಮಾಡ್ತಾ ಹೋದೆ ಅಂದರೆ ಏನಾಗುತ್ತೆ ಅಂತ. ಆ್ಯಸ್ ನಾನು ಜಾಸ್ತಿ ಮಾಡ್ತಾ ಹೋಗ್ತಾ ಇದ್ದೀನಿ, ಗೊತ್ತಾಯ್ತಲ್ಲ ಏನಾಯಿತು ಅಂತ. ಎಷ್ಟು ಕಲರ್ ಸ್ಟ್ರೆಂತ್ ಇರುತ್ತೋ ಅದ್ರ ಮೇಲೆ ಬ್ಲೆಂಡ್ ಆಗುತ್ತೆ ಲೇಯರ್ ಜೊತೆಗೆ, ಗೊತ್ತಾಯ್ತಾ. ಕಲರ್ ಸ್ಟ್ರೆಂತ್ ಅಥವಾ ನಿಮ್ಮ ಏನು ಪ್ರೊಜೆಕ್ಟೈಲ್ ಸರ್ಫೇಸ್ ಇರುತ್ತಲ್ಲ, ಆ ಪ್ರೊಜೆಕ್ಟೈಲ್ ಸರ್ಫೇಸ್ ಒಳಗೆ ಕಂಟೈನ್ ಆಗಿರೋ ಕಲರ್ ಯಾವ ರೀತಿ ಇರುತ್ತೋ ಅದರ ಸ್ಟ್ರೆಂತ್ ಮೇಲೆ ಇದು ತನ್ನ ಲೈಕ್ ಬ್ಲೆಂಡಿಂಗ್ ಆಪ್ಷನ್ನ ತೋರಿಸುತ್ತೆ ನಿಮಗೆ, ಗೊತ್ತಾಯ್ತಾ. ಆ್ಯಂಡ್ ಇದೇ ನಾನು ಏನಾರ ಈಗ ವಿವಿಡ್ ಲೈಟಿಂದ
ಲೀನಿಯರ್ ಲೈಟಿಂಗ್ ಮಾಡಿದೆ ಅಂದರೆ ಇದೆಲ್ಲ ಏನಾಗಲ್ಲ, ಕಂಪ್ಲೀಟಾಗಿ ನಾರ್ಮಲಾಗಿ ಹೈಡ್ ಮಾಡುತ್ತೆ. ಇದನ್ನು ನಾವು ಹೆಂಗೆ ಹೇಳ್ಬೋದು ಅಂದರೆ, ಅಗೇನ್ ಕಲರ್ ಡಾಜ್ ಮತ್ತು ಏನು ಲೀನಿಯರ್ ಡಾಜ್ ನೋಡಿದ್ರಲ್ಲ ಅದೇ ಥರ ಸೇಮ್ ಇದು ಕೂಡ ವರ್ಕ್ ಆಗುತ್ತೆ. ಆ್ಯಂಡ್ ಇದು ಎರಡೂ ಕೂಡ 8 ಸ್ಪೆಷಲ್ ಬ್ಲೆಂಡ್ ಮೋಡ್ಸಲ್ಲಿ ಬರುತ್ತೆ. ಹಾಗಾಗಿ ನಾನು ನಿಮಗೆ ಇಲ್ಲೊಂದು ಎಕ್ಸಾಂಪಲ್ ತೋರಿಸ್ತೇನೆ ಏನಾಗುತ್ತೆ ಅನ್ನೋದು. ಓಕೆ, ಇಲ್ಲಿ ನಾನೊಂದು ಈಗ ಇಮೇಜ್ ತೊಗೊಂಡಿದ್ದೀನಿ. ಈಗ ನಾನು ಏನು ಮಾಡ್ತೀನಿ, ಒಂದು ಸಾಲಿಡ್ ಕಲರ್ ತೊಗೊತಾ ಇದ್ದೀನಿ. ಓಕೆ, ನಿಮಗೆ ತೋರಿಸೋದಕ್ಕೆ ಈಗ ನಾನು ಏನು ಮಾಡ್ತೀನಿ, ಇದರ ಬ್ಲೆಂಡ್ ಮೋಡ್ನ ನಾನು ವಿವಿಡ್ ಲೈಟಿಗೆ ಇಡ್ತೀನಿ. ಆ್ಯಸ್ ವಿವಿಡ್ ಲೈಟ್ ಈಸ್ ಒಂದು ಸ್ಪೆಷಲ್ 8 ಬ್ಲೆಂಡ್ ಮೋಡ್ಸಿನ ಒಂದು ಪಾರ್ಟ್ ಆಗಿರುತ್ತೆ. ಇದು ಬಂದುಬಿಟ್ಟು 4ನೇದು. ಓಕೆ, ಸೊ ಫಸ್ಟ್ ಒನ್ ಕಲರ್ ಬರ್ನ್, ಸೆಕೆಂಡ್ ಒನ್ ಲೀನಿಯರ್ ಬರ್ನ್, ಥರ್ಡ್ ಒನ್ ಕಲರ್ ಡಾಜ್, ಫೋರ್ತ್ ಒನ್ ಲೀನಿಯರ್ ಡಾಜ್, ಫಿಫ್ತ್ ಒನ್ ಬಂದುಬಿಟ್ಟು ನಮ್ಮ ವಿವಿಡ್ ಲೈಟ್. ಈಗ ವಿವಿಡ್ ಲೈಟನ್ನು ನಾನು ಕಮ್ಮಿ ಮಾಡ್ತಾ ಹೋದೆ ಅಂದರೆ ಏನಾಗುತ್ತೆ ನೋಡಿರಿ. ಆಸ್ ನಾನು ಈಗ ಇದರ ಸ್ವಲ್ಪ ನಾನು ಆರೆಂಜ್ ಟೋನಲ್ಲಿ ತೊಗೊತಾನೆ, ಸೊ ದಟ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆಯಲ್ಲ. ಆಸ್ ಪಿಕ್ಚರು ನಾವು ಫಸ್ಟಿಗೆ ಒಂದು ಕೂಲ್ ಕಲರ್ ಟೋನಲ್ಲಿತ್ತು. ಆಫ್ಟರ್ ಅಪ್ಲೈಯಿಂಗ್ ದಿಸ್ ಇದೊಂಥರ ವಾರ್ಮ್ ಕಲರ್ ಟೋನಿಗೆ ಕನ್ವರ್ಟ್ ಆಯಿತು. ಈ ರೀತಿಯಲ್ಲಿ ನೀವು ಕೆಲವರು ಅಡ್ಜಸ್ಟ್ಮೆಂಟ್ ಮಾಡ್ಬೋದು ವಿವಿಡ್ ಲೈಟಿಂದ. ಹಾಗೆ ಲೀನಿಯರ್ ಲೈಟ್ ಕೂಡ ಇದರದೇ ಆದಂಥ 8 ಸ್ಪೆಷಲ್ ಬ್ಲೆಂಡ್ ಮೋಡ್ ಆಗಿರೋದ್ರಿಂದ ಯಾವ ರೀತಿಯಲ್ಲಿ ಕಾಣ್ತಾ ಇದೆ. ವಿವಿಡ್ ಲೈಟಲ್ಲಿ ಇಟ್ಟಾಗ ತುಂಬಾ ಲೈಕ್ ನಾರ್ಮಲ್ ಕಲರ್ ಟೋನ್ ರೀತಿಲಿ ಬರೋದು, ಅದು ವೈಟನ್ನು ಬ್ಲೆಂಡ್ ಮಾಡ್ತಾ ಇಲ್ಲ, ಗೊತ್ತಾಯ್ತಾ? ಯಾಕೆಂದರೆ ಕಲರಿನ ಸ್ಟ್ರೆಂತ್ ಅಷ್ಟೊಂದು ಇಟ್ಟಿಲ್ಲ. ಹಾಗಾಗಿ ಈಗ ಅದನ್ನು ನಾನು ಲೀನಿಯರ್ ಲೈಟಿಗೆ ಇಟ್ಟಾಗ ಇದು ಏಕೈಕ ಕ್ಯಾನ್ವಾಸನ್ನೇ ವೈಟನ್ನು ನೋಡ್ತಾ ಇಲ್ಲ, ಹಾಗೆ ಬ್ಲೆಂಡ್ ಮಾಡ್ತಾ ಇದೆ. ಕಲರ್ ಸ್ಟ್ರೆಂತ್ ಏನೇ ಇದ್ರೂ ಕೂಡ ಬ್ಲೆಂಡ್ ಮಾಡ್ತಾ ಇರೋ ಕಾರಣ ಒಂಥರ ಲುಕ್ ಬರ್ತಾ ಇದೆ. ಈಗ ಇದಕ್ಕೆ ನಾನು ಏನಾರು ಸ್ವಲ್ಪ ಬ್ಲರ್ ಆ್ಯಡ್ ಮಾಡ್ದಂದರೆ ಇದನ್ನು ನಾನು ಕಂಟ್ರೋಲ್ ಜೆ ಮಾಡಿಕೊಂಡು ಸ್ವಲ್ಪ ಈ ಇಮೇಜ್ಗೆ ಸ್ವಲ್ಪ ಏನಾರ ನಾನು ಫಿಲ್ಟರಿಗೆ ಹೋಗಿ ನಾನಾರ ಅರೌಂಡ್ ನಾನು ಒಂದು 18 ಪಿಕ್ಸಲ್ಸ್ನ ಬ್ಲರ್ ತಗೊಂಡು ಈಗ ನಾನು ಇದನ್ನು ಏನಾರ ಹಾರ್ಡ್ ಲೈಟಿಗಿಟ್ಟೆ ಅಂದರೆ ಹಾರ್ಡ್ ಲೈಟಿಗಿಟ್ಟು ಒಪಾಸಿಟಿ ಅರೌಂಡ್ 70% ಮಾಡಿದೆ ಅಂದರೆ ಒಂಥರ ಡ್ರೀಮಿಡ್ ಟೆಕ್ಸ್ಚರ್ ಬರ್ತಾ ಇದೆ. ಈಗ ನಾನು ಇನ್ನೊಂದು ಸ್ವಲ್ಪ ಕಮ್ಮಿ ಮಾಡಿದೆ ಅಂದರೆ ಅದನ್ನು ಒಂದು 27% ಮಾಡಿದ್ದೀನಿ. ಈಗ ನಮಗೆ ಹೇಗೆ ಕಾಣ್ತಿದೆ ನೋಡ್ರಿ. ಫಸ್ಟು ಈ ರೀತಿಲಿತ್ತು, ಇದನ್ನು ನಾವು ಸ್ವಲ್ಪ ಗ್ಲೋ ಆ್ಯಡ್ ಮಾಡ್ಕೊಂಡ್ವಿ. ಗ್ಲೋ ಮೇಲೆ ಈಗ ಒಂಥರ ಮೂಡಿ ಕಲರ್ ಆ್ಯಡ್ ಮಾಡ್ತಿರೋ ರೀತಿಲಿದೆ, ಗೊತ್ತಾಯ್ತಲ್ಲ? ಈ ರೀತಿಲಿ ನೀವು ಒಂದು ಸ್ಪೆಸಿಫಿಕ್ ಫೋಟೋ ತೊಗೊಂಡು ಜಸ್ಟ್ ಇದನ್ನು ಟ್ರೈ ಮಾಡಿರಿ. ಟ್ರೈ ಮಾಡಿ ನಿಮಗೇನು ಅನಿಸ್ತು ಅನ್ನೋದನ್ನು ಹೋಗಿ ಕಮೆಂಟ್ ಸೆಕ್ಷನಲ್ಲಿ ನನಗೆ ತಿಳಿಸ್ರಿ. ನೆಕ್ಸ್ಟ್ ಬಂದುಬಿಟ್ಟು ನಮಗೆ ಪಿನ್ ಲೈಟ್. ಓಕೆ, ಪಿನ್ ಲೈಟ್ ಏನು ಅನ್ನೋದನ್ನು ನಾನು ನಿಮಗೆ ಇಲ್ಲಿ ತೋರಿಸ್ತೀನಿ ನೋಡ್ರಿ. ಫೋನ್ ಬಂದುಬಿಟ್ಟು ಪಿನ್ ಲೈಟ್ ಆಗಿರುತ್ತೆ. ಪಿನ್ ಲೈಟ್ ಏನು ಮಾಡುತ್ತೆ ಅನ್ನೋದನ್ನು ಈಗ ನಾವು ನೋಡೋಣ. ಈಗ ನಾನು ಇದನ್ನು ಪಿನ್ ಲೈಟಿಗೆ ಸೆಟ್ ಮಾಡಿದ್ದೀನಿ. ಈಗ ಅದು ಏನಾಗ್ತಿದೆ ನೋಡೋಣ ಅಂತ ಬನ್ನಿ. ಈಗ ಇದನ್ನು ನಾನು ಪಿನ್ ಲೈಟಿಗೆ ಸೆಟ್ ಮಾಡಿದ್ದೀನಿ. ಇಲ್ಲಿ ಏನಾಗ್ತಾ ಇದೆ, ಸ್ವಲ್ಪ ರಿವೀಲ್ ಹಾಕ್ಕೊತ ಬರ್ತಾ ಇದೆ. ನೋಡಿದ್ರಲ್ಲ, ಪಿನ್ ಲೈಟಲ್ಲಿ ಈ ರೀತಿಲಿ ಕಾಣಿಸ್ತಾ ಇದೆ. ಪಿನ್ ಲೈಟ್ ಏನಪ್ಪ ಅಂದರೆ ದ ಮಿಕ್ಸ್ಚರ್ ಆಫ್ ಬೋತ್ ಲೈಟನ್ ಆ್ಯಂಡ್ ಡಾರ್ಕನ್ ಅಂತ ಹೇಳ್ಬೋದು. ಹೆಂಗಪ್ಪ ಹೇಳ್ಬೋದು ಅಂದರೆ, ಫಾರ್ ಎಕ್ಸಾಂಪಲ್ ನಾನು ಇದನ್ನು ಫಸ್ಟು ಪಿನ್ ಲೈಟಿಂದ ತೆಗಿತಾ ಇದ್ದೀನಿ. ನಾರ್ಮಲಿಗೆ ಇಟ್ಕೊಂಡು ಇದ್ರದ್ದು ಡುಪ್ಲಿಕೇಶನ್ ಮಾಡ್ಕೊತಾ ಇದ್ದೀನಿ ನಾನು 2, ಗೊತ್ತಾಯ್ತಾ? ಇದನ್ನು ನಾರ್ಮಲ್ವನ್ನು ನಾನು ಪಿನ್ ಲೈಟ್ಗೆ ಇಟ್ಟಿದ್ದೀನಿ. ಈಗ ನಾನು ಏನು ಮಾಡ್ತೀನಿ ಅಂದರೆ ಇದನ್ನು ಡಾರ್ಕನಿಗೆ ಇಟ್ಕೊತಾ ಇದ್ದೀನಿ, ಗೊತ್ತಾಯ್ತಲ್ಲ? ಡಾರ್ಕನಿಗೆ ಇಟ್ಕೊಂಡ್ಮೇಲೆ ನಾನು ಇದಕ್ಕೆ ಏನು ಮಾಡ್ತಾಯಿದ್ದೀನಿ, ಲೆವೆಲ್ಸ್ ಕಂಟ್ರೋಲ್ ಎಲ್ಲಿಂದ ಲೆವೆಲ್ಸ್ ಆ್ಯಡ್ ಮಾಡ್ತಾಯಿದ್ದೀನಿ. ನಾನು ಈ ಸ್ಲೈಡರ್ನ 128ಗೆ ತೊಗೊಂಡೋಗ್ತಾ ಇದ್ದೀನಿ, ಗೊತ್ತಾಯ್ತಲ್ಲ? ಅಂದರೆ ಅರ್ಧ ಕಲರಿನ ಅರ್ಧ ಇದಕ್ಕೆ ತೊಗೊಂಡೋಗ್ತಾ ಇದ್ದೀನಿ. 128ಗೆ ತೊಗೊಂಡು ಈಗ ಓಕೆ ಆಗ್ತಿದೆ. ನೆಕ್ಸ್ಟು ಇನ್ನೊಂದನ್ನು ನಾನು ಲೈಟನಿಗೆ ಇಡ್ತಾ ಇದ್ದೀನಿ.
ಲೈಟನಿಗಿಟ್ಟು ಮತ್ತೆ ಇದಕ್ಕೆ ಲೆವೆಲ್ಸ್ನ ಅಪ್ಲೈ ಮಾಡ್ತಾಯಿದ್ದೀನಿ. ಇಲ್ಲಿ ನಾನು ಇದನ್ನು 128ಗೆ ತೊಗೊಂಡೋಗ್ತಾ ಇದ್ದೀನಿ. ಈಗ ನಾ ಏನಾರ ಇದೆರಡನ್ನೂ ಆನ್ ಮಾಡಿದೆ ಅಂದರೆ ಹೇಗೆ ಕಾಣಿಸ್ತಾ ಇದೆ, ಅದೇ ನಾ ಇದನ್ನು ಪಿನ್ ಲೈಟಲ್ಲಿಟ್ಟು ಆನ್ ಮಾಡಿದ್ರೆ ಅದನ್ನೇ ಕಾಣುತ್ತೆ. ಗೊತ್ತಾಯ್ತಾ? ನಾ ಇದೆರಡನ್ನೂ ಆನ್ ಮಾಡಿದ್ದನ್ನ ಇದೆರಡೂ ಏನು ಕೆಲಸ ಮಾಡ್ತಾ ಇದೆಯಲ್ಲ ಅದೇ ಕೆಲಸನೇ ಪಿನ್ ಲೈಟ್ ಮಾಡ್ತಾ ಇದೆ. ಇದನ್ನು ನಾವು ಮಿಕ್ಸ್ಚರ್ ಆಫ್ ಬೋತ್, ಎರಡರದ್ದು ಮಿಕ್ಸ್ಚರ್, ಡಾರ್ಕನ್ ಮತ್ತು ಲೈಟನಿನ ಮಿಕ್ಸ್ಚರ್ ಅಂತ ಹೇಳ್ಬೋದು. ಲಾಸ್ಟ್ ಬ್ಲೆಂಡ್ ನೋಡ್ ಬಂದ್ಬಿಟ್ಟು ನಮ್ಮ ಹಾರ್ಡ್ ಮಿಕ್ಸ್ ಆಗಿರುತ್ತೆ. ದಟ್ ಈಸ್ ಆಲ್ಸೋ ಸ್ಪೆಷಲ್ ಏಟ್ ಬ್ಲೆಂಡ್ ಮೋಡ್ಸಲ್ಲಿ ಬರುವಂಥ ಒಂದು ಬ್ಲೆಂಡ್ ಮೋಡ್ ಆಗಿರುತ್ತೆ. ಇನ್ನು ಏನಾರ ಇದನ್ನು ಇಲ್ಲಿ ನಾನೊಂದು ಗ್ರೇಡಿಯಂಟ್ ತೊಗೊಂಡಿದ್ದೀನಿ. ಗೊತ್ತಾಯ್ತಾ? ಇಲ್ಲಿ ಗ್ರೇಡಿಯಂಟ್ ಒಳಗೆ ಒಂದು ಕಲರಿನ ಒಂದು ಸ್ಟೆಪ್ಸ್ ತೊಗೊಂಡಿದ್ದೀನಿ. ಇಲ್ಲಿ ನಾರ್ಮಲ್ ಗ್ರೇಡಿಯಂಟ್ ಇದೆ. ಈಗ ನಾ ಇದನ್ನು ಏನಾರ ಹಾರ್ಡ್ ಮಿಕ್ಸಿಗೆ ಇಟ್ಟೆ ಅಂದರೆ ವೈಟ್, ಬ್ಲ್ಯಾಕ್, ಆರ್, ಜಿ, ಬಿ, ಸಿ, ಸಿ, ಎಮ್, ವೈ, ನಮ್ಮ ಕ್ಯಾನ್ವಾಸಲ್ಲಿ ಎಷ್ಟೇ ತರಹದ ಕಲರ್ಗಳಿದ್ರೂ ಅದೆಲ್ಲದನ್ನು ಈ 6 ಕಲರ್ಗೆ ಸೆಟ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನಾನು ಒಂದು ಇಮೇಜ್ನ ತೊಗೊಂಡಿದ್ದೀನಿ. ಈಗ ನಾನು ಏನಾರ ಒಂದು ಸಾಲಿಡ್ ಕಲರ್ನ ತೊಗೊತಾ ಇದ್ದೀನಿ. ಒಂದು ಬ್ಲೂ ಕಲರಿನ ಒಂದು ಸಾಲಿಡ್ ಕಲರ್ ತೊಗೊಂಡು ಇದನ್ನು ನಾನೇನಾರ ಹಾರ್ಡ್ ಮಿಕ್ಸ್ ಮಾಡಿದೆ ಅಂದರೆ ಎಲ್ಲದು ಆ 6 ಕಲರ್ಸಿಗೆ ರೆಡ್ಯೂಸ್ ಆಗಿದೆ. ಈಗ ನಾನೇನಾರ ಆಸ್ ಐ ಸೆಡ್ ಇದು 8 ಸ್ಪೆಷಲ್ ಬ್ಲೆಂಡ್ ಮೋಡ್ಸಲ್ಲಿ ಬರುತ್ತೆ ಅಂತ ಫಿಲ್ಲನ್ನು ಕಮ್ಮಿ ಮಾಡ್ತಾ ಹೋದೆ ಅಂದರೆ ಅಲ್ಲಲ್ಲಿಂದನೇ ಕಲರ್ಸು ಮೈನಸ್ ಹಾಕೊತ ಬರ್ತಿದೆ. ಸೊ ಈಗ ನಾ ಏನಾದ್ರು ಕಂಪ್ಲೀಟ್ ಇಟ್ಟೆ ಅಂದರೆ ಬ್ಲೂನ ಆಪೋಸಿಟ್ ನಮಗೆ ಸ್ಯಾನ್ ಇತ್ತು. ಓಕೆ, ಸಾರಿ, ರೆಡ್ನ ಆಪೋಸಿಟ್ ಯಾವಾಗಲೂ ಸ್ಯಾನ್ ಆಗಿರುತ್ತೆ. ಅಂದರೆ ಈ ಕಲರ್ ರೆಡ್ನ ಆಪೋಸಿಟ್ ಇದಾಗಿರುತ್ತೆ ಯಾವಾಗಲೂ. ಗೊತ್ತಾಯ್ತಾ? ಈಗ ನಾವೇನಾರ ಆ ಫೋಟೋದಲ್ಲಿ ನಾನು ಫಿಲ್ನ ಕಮ್ಮಿ ಮಾಡ್ಕೊತ ಹೋದರೆ ಆ ಫೋಟೋಗೆ ನಿಧಾನಕ್ಕೆ ರೆಡ್ ಕಲರ್ ಆ್ಯಡ್ ಹಾಕ್ಕೊತ ಬರುತ್ತೆ. ಗೊತ್ತಾಯ್ತಲ್ಲ? ನಾನು ಎಷ್ಟು ಕಮ್ಮಿ ಮಾಡ್ತೀನೋ ಅಷ್ಟು ರೆಡ್ ಕಲರ್ ಆ್ಯಡ್ ಹಾಕ್ಕೊತ ಬರುತ್ತೆ. ಆವಾಗಲೇ ನಮಗೆ ಒಂದು ವಾರ್ಮ್ ಟೋನ್ ಕಲರ್ ನೋಡಿದ್ವಿ, ವಿವಿಡ್ ಲೈಟ್ ಮತ್ತು ಹಾರ್ಡ್ ಲೈಟ್ ಜೊತೆಗೆ. ಈಗ ನಾವು ಅದೇ ವಾರ್ಮ್ ಟೋನ್ ಇರೋವಂಥ ಒಂದು ಇಮೇಜ್ನ ಕೂಲ್ ಟೋನಿಗೆ ಕನ್ವರ್ಟ್ ಮಾಡ್ತಾ ಇದ್ದೀವಿ. ಸೊ ಕಲರ್ಸಲ್ಲಿ 2 ಥರ ಇದೆ, ಒಂದು ವಾರ್ಮ್ ಕಲರ್ಸ್ ಮತ್ತು ಕೂಲ್ ಕಲರ್ಸ್. ಇದ್ರ ಬಗ್ಗೆನೂ ಮುಂದಕ್ಕೆ ಬರುವಂಥ ಟ್ಯುಟೋರಿಯಲ್ಸಲ್ಲಿ ನೋಡ್ತೀವಿ. ಈಗ ಇದೇನಾಯಿತು, ನಾನು ಕೂಲ್ ಕಲರಿಗೆ ಕನ್ವರ್ಟ್ ಮಾಡಿದೆ ಒಂದು ರೀತಿಲಿ. ಗೊತ್ತಾಯ್ತಾ? ಈಗ ಅದು ಯಾವುದೇ ಕಲರಿಗೆ ನಾವು ಇಟ್ಟರೂ ಕೂಡ, ಈಗ ನಾನು ಬೇರೆ ಕಲರ್ಗೆ ಇಟ್ಟೆ ಅಂದ್ರೂ ಕೂಡ, ನಾನೀಗ ಗ್ರೀನಿಗೆ ಇಟ್ಟಿದ್ದೀನಿ, ಫುಲ್ ಜಾಸ್ತಿ ಮಾಡಿದೆ ಅಂದರೆ ಈ ಥರ ಕಾಣ್ತಾ ಇದೆ. ಅದೇ ನಾನು ಫಿಲ್ಲನ್ನು ಸ್ವಲ್ಪ ಕಮ್ಮಿ ಮಾಡ್ತಾ ಹೋದೆ ಅಂದರೆ ಒಂದು ಗ್ರೀನಿಶ್ ಸ್ಟೋನ್ ಬರ್ತಾ ಇದೆ ಅದರಿಂದ. ರೈಟ್? ಈ ಥರ ನಾವು ಮಲ್ಟಿಪಲ್ ಥಿಂಗ್ಸನ್ನ ಕ್ರಿಯೇಟ್ ಮಾಡ್ಬೋದು ಈ ಕಾಂಟ್ರಾಸ್ಟ್ ಗ್ರೂಪ್ ಇಟ್ಕೊಂಡು. ಆ್ಯಸ್ ನಾನು ಸ್ಟಾರ್ಟಿಂಗಲ್ಲೇ ಹೋದ ವೀಡಿಯೋದಲ್ಲಿ ಹೇಳಿದ್ದೆ, ಕಾಂಟ್ರಾಸ್ಟ್ ಗ್ರೂಪ್ ಅಂತೂ ತುಂಬಾ ಹೆಲ್ಪ್ ಮಾಡುತ್ತೆ, ತುಂಬಾ ನಾವು ಬಳಸ್ತೀವಿ ಇದನ್ನು ಅಂತ. ಇದರಲ್ಲೇ ನೀವು ನೋಡ್ಬೋದು ಎಷ್ಟು ಎಕ್ಸಾಂಪಲ್ಸ್ ಇದೆ ನಾವು ಬಳಸೋದ್ರಲ್ಲಿ ಅಂತ. ನಾ ಇದನ್ನು ಮತ್ತೆ ಅಗೇನ್ ಬ್ಲೂಗೇನೆ ಸೆಟ್ ಮಾಡ್ತಾಯಿದ್ದೀನಿ. ನನಗೆ ಗ್ರೀನ್ಗಿಂತ ಬ್ಲೂ ತುಂಬಾ ಇಷ್ಟ ಆಯಿತು. ಐ ವಿಲ್ ಜಸ್ಟ್ ಸ್ವಲ್ಪ ಬ್ಲೂ ಆ್ಯಡ್ ಮಾಡ್ತೀನಿ, ತುಂಬ ಜಾಸ್ತಿನೂ ಮಾಡಲ್ಲ, ಒಂದು ಅರೌಂಡ್ 15%. ಎಷ್ಟು ಕ್ಲೀನಾಗಿ ಯಾವುದೇ ಡಿಸ್ಟ್ರಾಕ್ಷನ್ ಆಗ್ದಲೇ ನಾವು ಒಂದು ವಾರ್ಮ್ ಕಲರ್ ಟೋನ್ನ ಕೂಲ್ ಕಲರ್ ಫೋಟೋ ಆಗಿ, ಅಂದರೆ ಒಂದು ವಾರ್ಮ್ ಕಲರ್ ಫೋಟೋನ ಕೂಲ್ ಕಲರ್ ಫೋಟೋ ಆಗಿ ಕನ್ವರ್ಟ್ ಮಾಡಿದ್ದೀವಿ ಅಂತ. ಗೊತ್ತಾಯ್ತಲ್ಲ? ಇವತ್ತಿನ ಈ ವಿಡಿಯೋಗೆ ಇಷ್ಟೇ ಸಾಕು. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಗುಡ್ ಬೈ.